ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಡ್ಯಾಂಡ್ರಫ್ಗೆ ಹೋಮ್ ರೆಮಿಡಿ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಡ್ಯಾಂಡ್ರಫ್ಗೆ ಬೆಸ್ಟ್ ಶ್ಯಾಂಪು ಆ್ಯಂಡ್ ಹೇರ್ ಕೇರ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ಹಳೆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಇವಾಗಲೇ ನೋಡಿ. ಎಲ್ರಿಗೂ ಹೇರ್ಸ್ ತುಂಬ ಇಂಪಾರ್ಟೆಂಟ್. ಹೇರ್ ಹೆಲ್ದಿಯಾಗಿ ಮೇಂಟೈನ್ ಮಾಡಬೇಕಂದ್ರೆ ಹೇರ್ ಕೇರ್ ಚೆನ್ನಾಗಿ ಮಾಡಬೇಕು. ಸೊ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಹೇರ್ ವಾಶ್ ಮಾಡಲೇಬೇಕು. ಆ್ಯಂಡ್ ಸ್ಕ್ಯಾಲ್ಪ್ನ ಆಯ್ಲಿ ಆ್ಯಂಡ್ ಡ್ರೈ ಆಗೋಕ್ಕೆ ಬಿಡಬಾರ್ದು. ಇಲ್ಲ ಅಂದರೆ ಹೇರ್ಗೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇದೆ. ಮತ್ತು ಡ್ಯಾಂಡ್ರಫ್ ಆದರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇದೆ. ಮತ್ತು ಫೇಸ್ ಮೇಲೆ ಪಿಂಪಲ್ಸ್ ಆ್ಯಂಡ್ ಸ್ಕ್ಯಾಲ್ಪ್ ಇಚ್ಚಿಂಗ್ ಕೂಡ ಆಗುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ನ ತಡೆಗಟ್ಟಬೇಕಂದ್ರೆ ಹೇರ್ನ ಹೆಲ್ತಿಯಾಗಿ ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ನಾನು ಇವಾಗ ಹೇಳ್ತಿರೋ ಶ್ಯಾಂಪು ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ಇದೆ. ಕೆಟಕ್ನೋಝೋಲ್ ಅಂತ ಈ ಶ್ಯಾಂಪು ಹೆಸರು. ಯೂಸ್ ಮಾಡಿದ 1-2 ಟೈಮ್ಸ್ಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೆಸ್ಟ್ ಶ್ಯಾಂಪು ಅಂತಲೇ ಹೇಳ್ಬೋದು. ಡ್ಯಾಂಡ್ರಫ್ ಫ್ರೀ ಹೇರ್ಸ್ಗೆ ಈ ಶ್ಯಾಂಪೂನ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ಮತ್ತು ಇಚ್ಚಿನೆಸ್ ಕೂಡ ಕಮ್ಮಿ ಆಗುತ್ತೆ. ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.